ಎಷ್ಟನೇ ಕ್ಲಾಸ್ವರೆಗೂ ಓದಿದ್ಯಾ? ಸರ್ ತಡ್ರಿ ಹೇಳ್ತಾರ ಅವ್ರು. ಹೇಳಿ ಬಿಡಿ. 5ನೇ ಕ್ಲಾಸ್ವರೆಗೂ ಓದಿದ್ಯಾ? ಮತ್ತೆ ಯಾಕೆ ಓದಕ್ಕೆ ಹೋಗಿಲ್ಲ? ಏನಾಯ್ತು? ಯಾವ ಊರಿಗೆ? ಇವಳು ಯಾಕೆ ಓದೋದು ಬಿಡಿಸಿದ್ದೀರಾ? ಹೋಯ್ತು ನಾನು ಈಗ 4-5 ತಿಂಗಳು ಹೋಗಿ ಈಗ ಬಂದು ಮತ್ತೆ. ಸರಿ, 5 ತಿಂಗಳವರೆಗೂ ಎಲ್ಲಿತ್ತು ಹುಡುಗಿ? ಅಲ್ಲಿ ನಮ್ಮ ಸ್ವಲ್ಪ ಮತ್ತೆ ಅಲ್ಲಿ ಓದಿಸ್ಲಿಲ್ವಾ? ಅಲ್ಲಿ ಟಿ ಸಿ ತಂದಿದ್ದು. ಹಾಂ, ಟಿ ಸಿ ತಂದಿದ್ದು ಬಿಟ್ಟಿದ್ದೆ. ಒಂದು ವರ್ಷ ಬಿದ್ದರು. ಹಾಂ. ಆಮೇಲೆ ನಮ್ದೇನೋ ನಮ್ಗೊಂದು ಕಷ್ಟ ಬಂತು, ನಾನು ಹೋಗ್ಬಿಟ್ಟೆ. ನೀವು ಹೋದ್ರೆ ಆಯ್ತು. ಇವರೆಲ್ಲ ಬಂದರು. ಇವರೆಲ್ಲ ಬಂದಿದ್ರಲ್ಲಪ್ಪ. ಇವಳು ಶಾಲೆ ಕಳ್ಸಕ್ಕೆ ಈಗ ಹಿಂದಿದ್ದೆಲ್ಲ ಆಯ್ತು ಬಿಡಿ. ಈಗ ಹೋಗಿತ್ತು. ಒಂದು ಮಗು ಆಯ್ತು ರೀ. ಈ ಅಮ್ಮನ ಯಾಕೆ ಸ್ಕೂಲಿಗೆ ಕಳಿಸಿಲ್ಲ? ಅದು ಆದಾಗ ಇದ್ದೇನೆ ಇಲ್ಲ ಸರ್. ಅದು ಏನು ಇದ್ದಿಲ್ಲ. 5ನೇ ಕ್ಲಾಸ್ವರೆಗೂ ಓದಿದ್ಯಲ್ಲ. ಹೋಗಿರೋ ಏನು ಪ್ರಯೋಜನ ಇಲ್ಲ. ಅಲ್ಲ, ನಾನು ಕರ್ಕೊಂಡು ಹೋಗ್ತೀನಪ್ಪ. ಕರ್ಕೊಂಡು ಸ್ಕೂಲಿಗೆ ಸೇರಿಸ್ತೀನಿ, ಯೂನಿಫಾರ್ಮ್ ಕೊಡಿಸ್ತೀನಿ, ಬುಕ್ಕ ಕೊಡಿಸ್ತೀನಿ, ಎಲ್ಲ ಫ್ರೀ ಕೊಡಿಸ್ತೀನಿ. ನೀವು ಬೇಕಂದ್ರೆ ಅವಳಿಗೆ ಹಾಸ್ಟೆಲ್ಗೂ ನಾನು ಸೇರಿಸ್ಕೊಡ್ತೀನಿ. ಎಲ್ಲಿ ಎಲ್ಲಿ ಯಾವ ಶಾಲೆ ಹೋಗ್ತಿದ್ಲಿ ಇಷ್ಟು ದಿವಸ? ಇಲ್ಲಿ ಹೊಸಮನೆ ಶಾಲೆ ಹೋಗ್ತಾ ಇದ್ದೆ. ಈ ಶಾಲೆಗೆ ಓದಿರುತ್ತೆ. ಇಲ್ಲೇ ಓದಿ ಬರ್ತೀನಮ್ಮ. ಬಾ ಹೋಗೋಣ. ಕಳಿಸ್ಕೊಡ್ರಿ. ನಾವು ಕಲಿಸ್ತೀವಲ್ಲಪ್ಪ ವಿದ್ಯೆ, ನಾವು ಕಲಿಸ್ತೀವಿ. ಅಲ್ಲ ಏನಂತ ಆ ಶಾಲೆಗೆ ಹೋಗ್ಲಿ, ಕಲಿತಾಳೆ, ಏನಾಗಲ್ಲ. ನೀವು ಅದನ್ನ ಸಣ್ಣದೇನೋ ಇತ್ತಲ್ಲ ಅಕ್ಕಪ್ಪ ತಲೆ ಇತ್ತು. ಹಂಗಲ್ಲ. ಅಲ್ಲ, ಎಲ್ಲರಿಗೂ ತಲೆ ಇರ್ತದೆ. ಅವಳು ಜಾಣದಳೆ, ನೀವು ತಲೆ ಇಲ್ಲ ಅಂತ ನೀವೇ ಕೇಳ್ತೀರ. ಅವಳಿಗೆ ಸಣ್ಣ ಹುಡುಗಿನ ಹೆಂಗ್ ಹೇಳ್ತೀರಾ? ಏನಕ್ಕೆ ಬರಲ್ಲ ಅದಕ್ಕೆ. ನಾವು ಕಲಿಸ್ತೀನಪ್ಪ, ಕರ್ಕೊಂಡು ಹೋಗೋಣ. ಈಗ ಎಷ್ಟು ಏನರ ಆಗಲಿ 14 ವರ್ಷದವರೆಗೆ ಕಳಿಸ್ಬೇಕು. 7ನೇ ಕ್ಲಾಸ್ ಇಲ್ಲಿ ನಡೀತಲ್ಲ, ಕಳಿಸ್ರಿ ಇಲ್ಲಿಗೆ. ಇಲ್ಲಿಂದ ಹೊಸಮನೆ ಸರ್ಕಲ್ಗೆ ಹಾಕಿದ್ವಿ. ಪೇಪರ್ ಇರ್ತಲ್ಲ, ಬರ್ಕೊಡ್ತೇನೆ. ಹೇಳೋ. ಕೆಳಗಡೆ ಬರ್ಕೊಳ್ಳಿ ಸರ್. ಅಲ್ಲಿ ಹೆಸರೇನು? ತಂದೆ? ಬನ್ನಿ ಸರ್, ನೀವಾರ ಬನ್ನಿ ಸರ್, ಸ್ವಲ್ಪ ಹೇಳಿ ಬನ್ನಿ ಸರ್. ರಾಜೇಶ್ವರಿ ತಂದೆ ಎಷ್ಟನೇ ತರಗತಿ ಬಿಟ್ಟೆ?